ಇನ್ಸುಲಿನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಹಾರ್ಮೋನ್ ನಮ್ಮ ದೇಹದಲ್ಲಿ. ಎಸ್ಪೆಷಲಿ ನಾವು ತಿಂದ ಆಹಾರ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂತಲ್ಲ, ತಿಂದ ಆಹಾರವನ್ನು ಡೈಜೆಷನ್ನಿಗೆ ಅದು ಮುಖ್ಯವಾಗಿ ಬೇಕಾಗುವಂಥದ್ದು. ಅಂದರೆ ಗ್ಲೂಕೋಸ್ ಬಂದಿದೆ, ಆದರೆ ಆ ಗ್ಲೂಕೋಸ್ ದೇಹದ ಒಳಗೆ ಅಥವಾ ಜೀವಕೋಶಗಳ ಒಳಗೆ ಎಲ್ಲಿ ಅಗತ್ಯ ಇದೆಯೋ, ಫ್ಯಾಟ್ ಟಿಶ್ಯೂಸು, ಲಿವರಲ್ಲಿ, ಅಲ್ಲಿ ಒಳಗೆ ಹೋಗೋಕ್ಕೆ ಆಗದಿರುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಮುಖ್ಯವಾದ ರೀಸನ್ ಈಗ ನಮಗೆ ಕಾಣಿಸ್ತಾ ಇರೋದಂದರೆ ಲ್ಯಾಕ್ ಆಫ್ ಸೆಡೆಂಟ್ರಿ ಆ್ಯಕ್ಟಿವಿಟಿ. ಅಂದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂಥದ್ದು. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ ಹೋಗೋ ಮಕ್ಕಳಲ್ಲೂ ಕೂಡ ಈ ಒಬೇಸಿಟಿ, ಡಯಾಬಿಟೀಸ್ ಕಾಣಿಸ್ಕೊಳ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಏನಿದು, ಯಾಕಾಗತ್ತೆ, ಇದಕ್ಕೂ ಡಯಾಬಿಟೀಸ್ಗೂ ಏನ್ ಸಂಬಂಧ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಯುರ್ವೇದ ತಜ್ಞೆ ಹಾಗೂ ಆಟ್ರಿಮೇಡ್ ಫಾರ್ಮಾದ ರಿಸರ್ಚ್ ವಿಭಾಗದಲ್ಲಿ ಮುಖ್ಯಸ್ಥೆ ಆಗಿರುವಂತಹ ಡಾಕ್ಟರ್ ಲತಾ ದಾಮ್ಲೆ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ತೆ. ಇನ್ಸುಲಿನ್ ಇಂಜೆಕ್ಷನ್ ಬಗ್ಗೆ ನಾವು ತುಂಬಾನೇ ಕೇಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಇನ್ಸುಲಿನ್ ಅಂದ್ರೆ ಏನು, ಇದು ಹೆಂಗ್ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಜನರಿಗೆ ಸಾಕಷ್ಟು ಮಾಹಿತಿ ಇಲ್ಲ. ಸೊ ಪ್ಲೀಸ್ ಎಕ್ಸ್ಪ್ಲೇನ್. ಇನ್ಸುಲಿನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಹಾರ್ಮೋನ್ ನಮ್ಮ ದೇಹದಲ್ಲಿ. ಎಸ್ಪೆಷಲಿ ನಾವು ತಿಂದ ಆಹಾರ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂತಲ್ಲ, ತಿಂದ ಆಹಾರವನ್ನು ಡೈಜೆಷನ್ನಿಗೆ ಅದು ಮುಖ್ಯವಾಗಿ ಬೇಕಾಗುವಂಥದ್ದು. ಯಾವುದೇ ನಾವು ತಿಂದಿರ್ಬೋದು, ಅದು ಗ್ಲೂಕೋಸ್ ಆಗಿ ಕೊನೆಗೆ ಕನ್ವರ್ಟ್ ಆಗುತ್ತೆ. ಈ ಗ್ಲೂಕೋಸನ್ನು ಪ್ರತಿ ಜೀವಕೋಶಗಳು ಉಪಯೋಗಿಸ್ಕೊಳ್ತವೆ. ಅವು ಉಪಯೋಗಿಸ್ಕೊಳ್ಬೇಕಾದ್ರೆ ಆ ಗ್ಲೂಕೋಸ್ ಹೋಗಿ ಪ್ರತಿ ಜೀವಕೋಶದಲ್ಲಿ ಸೇರಬೇಕಾಗತ್ತೆ. ಅದಕ್ಕೆ ಸೇರಕ್ಕೆ ಒಂದು ಇನ್ಸುಲಿನ್ ರಿಸೆಪ್ಟರ್ ಅಂತ ಇರುತ್ತೆ ಆ ಸೆಲ್ಲಿನ ಹೊರಭಾಗದಲ್ಲಿ. ಅಲ್ಲಿ ಇನ್ಸುಲಿನ್ ಹೋಗಿ ಕೂತಾಗ ಮಾತ್ರ ಅದೊಂದು ರೀತಿ ಕೀ ಥರ, ಆಗ ಬಾಗಿಲು ಓಪನ್ ಆಗುತ್ತೆ. ಗ್ಲೂಟ್ ಅನ್ನೋ ಒಂದು ಏರಿಯಾ, ಆ ಗ್ಲೂಟ್ ಟ್ರಾನ್ಸ್ಪೋರ್ಟರ್ ಗ್ಲೂಕೋಸನ್ನು ಒಳಗೆ ಎಳ್ಕೊಂಡು ಅದನ್ನು ತನ್ನ ಮುಂದಿನ ಕಾರ್ಯಚಟುವಟಿಕೆಗೆ ಬೆಳೆಸ್ಕೊಳ್ಳುತ್ತೆ. ಹಾಗಾಗಿ ಯಾವಾಗ ನಾವು ತಿಂತೀವೋ ಈ ಇನ್ಸುಲಿನ್ ರಿಲೀಸ್ ಆಗುತ್ತೆ. ಇದು ರಿಲೀಸ್ ಆಗೋದು ಪ್ಯಾಂಕ್ರಿಯಾಸ್ ಅಲ್ಲಿರುವ ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ, ಐಲಿಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸಿನ ಆ ಸೆಲ್ಸ್ ಅಲ್ಲಿ ಇದು ಸೆಕ್ರೇಟ್ ಆಗುವಂಥದ್ದು. ಓಕೆ, ಈ ಡಯಾಬಿಟೀಸ್ ಇರೋರಿಗೆ ಯಾಕೆ ಈ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ಕೊಡಲಾಗುತ್ತೆ? ಅದೇ, ಅವರಲ್ಲಿ ಡಯಾಬಿಟೀಸ್ ಬರೋಕ್ಕೆ ಮುಂಚೆ ಆ್ಯಕ್ಚುಲಿ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ ನಮ್ಮ ದೇಹದಲ್ಲಿ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನಪ್ಪ? ರೆಸಿಸ್ಟೆನ್ಸ್ ಅಂದರೆ ನನಗಿದು ಬೇಡ ಅಂತ ಹೇಳೋದು. ಅಂದರೆ ಗ್ಲೂಕೋಸ್ ಬಂದಿದೆ, ಆದರೆ ಆ ಗ್ಲೂಕೋಸ್ ದೇಹದ ಒಳಗೆ ಅಥವಾ ಜೀವಕೋಶಗಳ ಒಳಗೆ ಎಲ್ಲಿ ಅಗತ್ಯ ಇದೆಯೋ, ಫ್ಯಾಟ್ ಟಿಶ್ಯೂಸು, ಲಿವರಲ್ಲಿ ಮತ್ತು ನಮ್ಮ ಸ್ಕೆಲೆಟಲ್ ಮಸಲ್ಸ್ಗಳಲ್ಲಿ, ಅಲ್ಲಿ ಒಳಗೆ ಹೋಗೋಕ್ಕೆ ಆಗದಿರುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಹಲವಾರು ಕಾರಣ ಇದೆ, ಅದನ್ನು ನಾವು ನೋಡೋಣ ಆಮೇಲೆ. ಈ ಇನ್ಸುಲಿನ್ ರಿಲೀಸ್ ಆಗಿರುತ್ತೆ, ಇನ್ಸುಲಿನ್ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿ, ಆದರೆ ಆ ರಿಸೆಪ್ಟರ್ ಅದಕ್ಕೆ ಬೇಕಾದ ಸೆನ್ಸಿಟಿವಿಟಿಯನ್ನು ಕಳ್ಕೊಂಡಿರುತ್ತೆ, ಆ ಇನ್ಸುಲಿನ್ನಿಗೆ ರೆಸ್ಪಾಂಡ್ ಮಾಡಲ್ಲ. ಸೊ ನೀವು ಇನ್ಸುಲಿನ್ ಇದ್ರೂ ಗ್ಲೂಕೋಸ್ ಹೈ ಆಗಿ ರಕ್ತದಲ್ಲಿ ಉಳ್ಕೊಂಡ್ಬಿಡುತ್ತೆ. ಆಗ ಏನು ಮಾಡುತ್ತೆ ದೇಹ, ಮತ್ತೊಂದಷ್ಟು ಇನ್ಸುಲಿನನ್ನು ಸೆಕ್ರೇಟ್ ಮಾಡ್ಲಿಕ್ಕೆ ಹೋಗುತ್ತೆ. ಅದು ಇನ್ಸುಲಿನ್ ಜಾಸ್ತಿಯಾಗಿ ಸೆಕ್ರೇಟ್ ಮಾಡ್ತಾ ಹೋಗುತ್ತೆ. ಸೀರಮ್ ಇನ್ಸುಲಿನ್, ಹೈಪರ್ ಇನ್ಸುಲಿನೇಮಿಯಾ ಅಂತ ಹೇಳ್ತೀವಿ. ಆ ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋದಂಗೆ ಒಂದು ಲೆವೆಲ್ ಬರ್ತಾ ಇದ್ದಂಗೆ ಲೈಪೋಟಾಕ್ಸಿಸಿಟಿ ಅಂತ ಹೇಳಿ ಈ ಬೀಟಾ ಸೆಲ್ಸ್ ಏನಿದೆ ಕಂಪ್ಲೀಟ್ ಇನ್ಸುಲಿನನ್ನು ಸೆಕ್ರೇಟ್ ಮಾಡುವಂತಹ ಒಂದು ಕ್ಷಮತೆಯನ್ನು ಕಳ್ಕೊಂಡ್ಬಿಡುತ್ತೆ. ಆಗ ಟೈಪ್ 1 ಡಯಾಬಿಟೀಸಲ್ಲಿ ಪೂರ್ತಿಯಾಗಿ ಕಳ್ಕೊಳ್ಳುತ್ತೆ, ಟೈಪ್ 2 ಡಯಾಬಿಟೀಸಲ್ಲಿ 90% ಅಷ್ಟು ಕಳ್ಕೊಳ್ಳುತ್ತೆ. ಆಗ ನಮಗೆ ಹೊರಗಿನಿಂದ ಇಂಜೆಕ್ಷನ್ನು ಅಥವಾ ಇದನ್ನು ಸ್ಟಿಮ್ಯುಲೇಟ್ ಮಾಡುವಂತಹ ಔಷಧಿಗಳು ಅಥವಾ ಡಯಾಬಿಟೀಸ್ ಇಂಥ ಕಾಯಿಲೆಗಳು ಶುರುವಾಗುತ್ತೆ. ಇವೆಲ್ಲಕ್ಕೂ ಮಾತ್ರ ಮುಖ್ಯ ಶುರುವಾಗೋದು ಇನ್ಸುಲಿನ್ ರೆಸಿಸ್ಟೆನ್ಸ್. ಅದು ನಿಮ್ಗೊಂದು 7-8 ವರ್ಷ ಡಯಾಬಿಟೀಸ್ ಬರುವ ಮುಂಚೆ, ಬಹಳ ಮುಂಚೆ ಶುರುವಾಗುತ್ತೆ, ಯಾವಾಗ ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ಕೇರ್. ಓಕೆ, ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮಗೆ ಉಂಟಾಗೋದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ? ಮುಖ್ಯವಾದ ರೀಸನ್ ಈಗ ನಮಗೆ ಕಾಣಿಸ್ತಾ ಇರೋದಂದರೆ ಲ್ಯಾಕ್ ಆಫ್ ಸೆಡೆಂಟ್ರಿ ಆ್ಯಕ್ಟಿವಿಟಿ. ಅಂದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂಥದ್ದು ಈ ಸೆನ್ಸಿಟಿವಿಟಿಗೆ ಮುಖ್ಯ ಕಾರಣ. ಪ್ಲಸ್ ಹಾಳಾಗಿರುವಂತಹ ಡಯಟ್ರಿ, ಅಂದರೆ ನಾವು ಆಹಾರ ಕೊಡ್ತಾ ಇರೋದು ಕೂಡ ಯಾವುದು ನಮ್ಮ ದೇಹದ ಪೋಷಣೆಗೆ ಬೇಕಾಗುವಂಥದ್ದು ಇರೋದಿಲ್ಲ. ಫೈಬರ್ ಆಗಲಿ ಅಥವಾ ಒಳ್ಳೆಯ ಪ್ರೋಟೀನ್ ಆಗಲಿ, ಈ ಥರದ್ದು ಕೊಡೋದು ಹೈ ಫ್ಯಾಟ್, ಹೈ ಶುಗರ್ ಕಂಟೆಂಟ್ ಇರುವಂಥದ್ದು, ಇದನ್ನು ತಗೊಳ್ಳೋದ್ರಿಂದ ಬರುತ್ತೆ. ಇನ್ನು ಕೆಲವರಿಗೆ ಜೆನೆಟಿಕ್ ಕಾರಣಗಳು ಇರುತ್ತೆ. ಕೆಲವರಲ್ಲಿ ಮುಂಚೆ ಡಯಾಬಿಟೀಸ್ ಇದ್ದಂಥವ್ರು ಅಪ್ಪ ಅಮ್ಮನಿಗೆ, ಅಥವಾ ನಮ್ಮ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ, ಅಂದರೆ ಕೆಲವು
ಈ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ಫ್ಯಾಕ್ಟ್ ನ್ಯಾಚುರಲ್ ಆಗಿಯೇ ಮಗುವಿಗೆ ಜಾಸ್ತಿ ಸಕ್ಕರೆ ಅಂಶ ಅಥವಾ ಗ್ಲೂಕೋಸ್ ಅಂಶದ ಅಗತ್ಯ ಇರೋದ್ರಿಂದ ನ್ಯಾಚುರಲಿ ಒಂದು ಸ್ವಲ್ಪ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗಿರುತ್ತೆ. ಆಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದು ಮುಂದೆ ಕಂಟಿನ್ಯೂ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಂಥದ್ದಿರುತ್ತೆ. ಇದ್ರ ಜೊತೆಗೆ ಆಲ್ಕೋಹಾಲ್, ಸ್ಮೋಕಿಂಗ್ ಇವುಗಳಿಂದ ಮತ್ತು ಕೆಲವು ಔಷಧಗಳಿಂದ, ಸ್ಟೆರಾಯ್ಡ್ ಇರ್ಬೋದು, ಕೆಲವು ಆ್ಯಂಟಿಸೈಕೋಟಿಕ್ ಮೆಡಿಸಿನ್ಸ್ ಇರ್ಬೋದು, ಇವೆಲ್ಲದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಒಬೇಸಿಟಿ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬಂದರೂ ಅದು ಕೂಡ ಇನ್ನೊಂದು ಕಾರಣ ಆಗಿ ಬರಬಹುದು. ಯಾಕೆಂದರೆ ಒಬೇಸಿಟಿಯಲ್ಲಿ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ತುಂಬ ರಿಲೀಸ್ ಆಗುತ್ತೆ. ಎಸ್ಪೆಷಲಿ ವಿಸರಲ್ ಒಬೇಸಿಟಿ ಅಂತ ಹೇಳ್ತೀವಿ ನಾವು. ಸೆಂಟ್ರಲ್ ಅಬ್ಡಾಮಿನಲ್ ಒಬೇಸಿಟಿ ಏನಿದೆ, ಮಧ್ಯಭಾಗ ಜಾಸ್ತಿ ಹೊಟ್ಟೆ ಅಂಶ ದೊಡ್ಡದಾಗಿರುವಂಥದ್ದು, ಅಲ್ಲಿ ನಿಮಗೆ ಲೈಪೋಲೈಸಿಸ್ಸು ಇವುಗಳು ಜಾಸ್ತಿ ಇರೋದ್ರಿಂದ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗತ್ತೆ. ಓಕೆ, ಇನ್ನು ಡಯಾಬಿಟೀಸ್ ಹಾಗೂ ಒಬೆಸಿಟಿ ಜೊತೆಗೆ ಬೇರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ? ಹೌದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಇದೊಂದು ರೀತಿಯ ಸಿಂಡ್ರೋಮ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದು ಮೆಟಬಾಲಿಕ್ ಸಿಂಡ್ರೋಮ್ನ ಭಾಗ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು, ಅಥವಾ PCOD ಅಂತ ಹೇಳ್ತೀವಿ, ಕೇಳಿರ್ಬೋದು. PCOD ಇರ್ಬೋದು, ಅಥವಾ ಲಿವರಿನ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬರುವಂಥದ್ದು, ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದಿರ್ಬೋದು. ಈ ಎಲ್ಲ ತೊಂದರೆಗಳು ಕಾಣುವಂಥದ್ದು ಇರುತ್ತೆ. ಓಕೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ರಿವರ್ಸ್ ಮಾಡೋದಕ್ಕೆ ಏನಾದ್ರು ಆಪ್ಷನ್ಸ್ ಇದೆಯಾ? ಹೇಗೆ? ಮುಖ್ಯವಾಗಿ ನಾವು ದೇಹದ ಫ್ಯಾಟ್ ಅಂಶವನ್ನು ಕಡಿಮೆ ಮಾಡ್ಕೊಳ್ಬೇಕು. ಎಸ್ಪೆಷಲಿ ನಾನು ಆಗಲೇ ಹೇಳ್ದಂಗೆ ವಿಸರಲ್ ಒಬೇಸಿಟಿ, ಇದನ್ನು ಫಸ್ಟ್ ನೀವು ಚೆಕ್ ಮಾಡಿಕೊಂಡ್ರೆ, ವಿಸರಲ್ ಒಬೇಸಿಟಿ ಅಂತ ಹೇಳಿದ್ರೆ ವೇಸ್ಟ್ ಟು ಹಿಪ್ ರೇಷಿಯೋ. ಅಫ್ಕೋರ್ಸ್ ಒಬ್ಬ ಗಂಡಸಿಗೆ 45 ಇಂಚುಗಿಂತ ಜಾಸ್ತಿ ವೇಸ್ಟ್ ಆಯಿತು, ಅಥವಾ ಹೆಂಗಸಿಗೆ 35 ಇಂಚಿಗಿಂತ ಜಾಸ್ತಿ ಆದಾಗಲೇ ಜಾಗ್ರತೆ ವಹಿಸಬೇಕಾಗತ್ತೆ. ಆಗ ಎಲ್ಲ ರೀತಿಯ ಎಕ್ಸಸೈಸ್ಗಳನ್ನು ಶುರು ಮಾಡಿಕೊಂಡು, ಎಕ್ಸಸೈಸಿಂದ ವೆಯ್ಟ್ ರಿಡಕ್ಷನ್, ಇನ್ಫ್ಯಾಕ್ಟ್ 10 to 20% ವೆಯ್ಟ್ ರಿಡಕ್ಷನ್ನಲ್ಲೇ ತುಂಬ ಮಟ್ಟಿಗೆ ಕಡಿಮೆ ಆಗಿದ್ದು ಕಂಡಿದೆ. ವೆಯ್ಟ್ ರಿಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದರಲ್ಲೂ ಕೂಡ ಸೆಂಟ್ರಲ್ ಒಬೇಸಿಟಿ, ವೇಸ್ಟ್ ಟು ಹಿಪ್ ರೇಷಿಯೋ ಏನು ಹೇಳಿದೆ, ನೀವು ನಿಮ್ಮ ವೇಸ್ಟಿನ ಮಧ್ಯಭಾಗ, ಹಿಪ್ಪಿನ ವೈಡೆಸ್ಟ್ ಪಾರ್ಟ್ ಮಧ್ಯಭಾಗ ತಗೊಂಡು ಅದರ ರೇಷಿಯೋ ಗಂಡಸರಲ್ಲಿ 0.9ಗಿಂತ ಜಾಸ್ತಿ ಹೋಗ್ಲಿಕ್ಕೆ ಬಿಡಬಾರ್ದು, ಹೆಂಗಸರಲ್ಲಿ 0.8ಗಿಂತ ಜಾಸ್ತಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದರ ಜೊತೆಗೆ ಡಯಟ್ ತುಂಬ ಮುಖ್ಯ. ಫೈಬರ್ ಡಯಟ್ ಜಾಸ್ತಿ, ನಾವು ಒಮ್ಮೆ ಡಿಸ್ಕಸ್ ಮಾಡಿದ್ವಿ ಗಟ್ ಮೈಕ್ರೋಬಯೋಮ್ ಬಗ್ಗೆ, ಈವನ್ ಅದು ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಜಾಸ್ತಿ ಫೈಬರ್ಸ್ ಇರುವಂಥ ಆಹಾರ, ಗಟ್ ಮೈಕ್ರೋಬಯೋಮಿನ ಸಂರಕ್ಷಣೆ ಮಾಡ್ಕೊಳ್ಳೋದು, ಇಂಥ ಆಹಾರಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು. ಪ್ಲಸ್ ಸ್ಟ್ರೆಸ್ ಇಸ್ ಅನದರ್, ಸ್ಟ್ರೆಸ್ ಅವಾಯ್ಡ್ ಮಾಡಿ. ಯಾಕೆಂದರೆ ಅದರಲ್ಲಿ ನಮ್ಮ ಇನ್ಫ್ಲಮೇಷನ್, ಕ್ರಾನಿಕ್ ಇನ್ಫ್ಲಮೇಷನ್ ಬಾಡಿಯಲ್ಲಿ, ಮತ್ತು ಈ ಮೈಟೊಕಾಂಡ್ರಿಯಲ್ ಡಿಸ್ಫಂಕ್ಷನ್ ಏನಿದೆ ಅವು ಜಾಸ್ತಿ ಆಗುತ್ತೆ. ಅದರಿಂದ ಕೂಡ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಇವೆಲ್ಲದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಓಕೆ, ಇನ್ನು ನೀವು ರಿಸರ್ಚ್ ಹೆಡ್ ಆಗಿರೋದ್ರಿಂದ ಸಾಕಷ್ಟು ರೀತಿಯ ಸಂಶೋಧನೆಗಳನ್ನ ಮಾಡ್ತಾ ಇರ್ತೀರಾ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ರಿವರ್ಸ್ ಮಾಡೋದಕ್ಕೆ ಏನಾದರೂ ಒಂದು ಪ್ರಾಡಕ್ಟ್ಸ್ ಕಂಡು ಹಿಡಿದಿದ್ದೀರಾ ಇದಕ್ಕೋಗಿ? ಹೌದು, ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಆ್ಯಕ್ಚುಲಿ ಸಾಕಷ್ಟು ಫೈಟೋಕೆಮಿಕಲ್ಸ್ ಏನಿದೆ ಅವು ಹೆಲ್ಪ್ ಆಗುತ್ತೆ. ಸಿನಮಾನ್, ಚಕ್ಕೆ ಕೇಳಿರ್ಬೋದು ನೀವು, ಅಥವಾ ಮೇಥಿಯಲ್ಲಿರುವಂಥ 4-ಹೈಡ್ರಾಕ್ಸಿ ಐಸೋಲ್ಯೂಸಿನ್ ಅಂತ ಹೇಳ್ತೀವಿ, ಅದನ್ನು ಕೇಳಿರ್ಬೋದು. ಈ ಥರದ ಹಲವು ಅಮೃತ ಬಳ್ಳಿಯಲ್ಲಿ ಕೆಲವು ಫೈಟೋಕೆಮಿಕಲ್ಸ್ ಇದೆ. ಇಂಥವುಗಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು, ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಜಾಸ್ತಿ ಮಾಡುವಂತಹ ಒಂದು ಶಕ್ತಿ ಇದೆ. ಇವುಗಳನ್ನೆಲ್ಲ ನಾವು ದಿನನಿತ್ಯದಲ್ಲಿ ಬಳಕೆಯಲ್ಲಿ ಇಟ್ಕೊಂಡ್ರೆ ನಮಗೆ ಜಾಸ್ತಿ ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ರಿವರ್ಸು ಮಾಡ್ಬೋದು, ಡಯಾಬಿಟಿಸ್ ಬಾರದಂತೆ ಕೂಡ ನೋಡ್ಕೋಬೋದು. ನಮ್ಮ ಕೆಲವು ಡಯಟ್ ರೇಂಜ್ ಮಾಡಿದ್ದೀವಿ, ಅದರಲ್ಲಿ ಡಯಾಬಿಟಿಕ್ ಕೇರ್ ಇರ್ಬೋದು, ಇಂಥದ್ದು ಸಿಗುತ್ತೆ ನಿಮಗೆ. ಇದ್ರ ಜೊತೆಗೆ ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿ ಡಯಾಬಿಟೀಸ್ ಬಂದವರು ಯಾವ ರೀತಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕಾಗುತ್ತೆ? ಅದಕ್ಕೆ ಯಾವ ರೀತಿ ಪ್ರಾಡಕ್ಟ್ಸ್ ಹೆಲ್ಪ್ ಆಗುತ್ತೆ? ಅದಕ್ಕೆ ಮುಖ್ಯವಾಗಿ ಯಾವುದೇ ಎಸ್ಪೆಷಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಗೂ ಡಯಾಬಿಟೀಸಲ್ಲಿ ನಿಮ್ಮ ಔಷಧಿಯ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್, ಅದಕ್ಕೆ ಇದನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳೋದು. ಲೈಫ್ ಸ್ಟೈಲ್ ತುಂಬ ಮುಖ್ಯ. ನೀವು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ವೆಯ್ಟ್ ರಿಡಕ್ಷನ್ನು ಮತ್ತು ಎಕ್ಸಸೈಸಿಂದಾಗಿ ಒಬೇಸಿಟಿ ಕಡಿಮೆ ಮಾಡ್ಕೊಳ್ಳೋದು ಇರ್ಬೋದು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು, ಹೆಲ್ದಿ ಆಹಾರವನ್ನು ತಗೊಳ್ಳೋದು. ಮತ್ತು ಈ ಇನ್ಸುಲಿನ್ನಲ್ಲಿ ಇನ್ನೊಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇನ್ಸುಲಿನ್ ಏನಿದೆ ಸೆನ್ಸಿಟಿವಿಟಿ ಬೆಳಿಗ್ಗೆ ಹೊತ್ತು ಜಾಸ್ತಿ ಇರುತ್ತೆ, ರಾತ್ರಿ ಆಗ್ತಾ ಕಡಿಮೆ ಆಗುತ್ತೆ. ಅದೇ ನಮ್ಮ ಊಟದ ನೀವು ನೋಡಿದರೆ ನಾವು ರಾತ್ರಿ ಜಾಸ್ತಿ ತಿಂತೀವಿ, ಬೆಳಗ್ಗೆ ಕಡಿಮೆ ಆಗಿರುತ್ತೆ. ಸೊ ಅದು ಒಂದು ಕಾರಣ. ಆ್ಯಕ್ಚುಲಿ ನಮ್ಮ ಈ ಸರ್ಕ್ಯಾಡಿಯನ್ ರಿದಮ್ನ ಸರಿ ಮಾಡ್ಕೋಬೇಕು. ರಾತ್ರಿ ಊಟ ಜಾಸ್ತಿ ತಿನ್ಲಿಕ್ಕೆ ಹೋಗಬಾರ್ದು. ಎಷ್ಟು ಜನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಹೌದು. ಸೊ ಆಗ ನಮ್ಮ ಈ ಸ್ಪೈಕ್ ಆಗೋದು ಜಾಸ್ತಿ ಇರುತ್ತೆ.
ಮತ್ತು ಹಲವಾರು ನಮ್ಮ ಕ್ರಿಯೆಗಳಿಂದ ಅಂದರೆ ಫಾಸ್ಟಿಂಗ್ ಇರ್ಬೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಇವುಗಳಿಂದ ಸ್ವಲ್ಪ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಓಕೆ ಮ್ಯಾಮ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಗೂ ಡಯಾಬಿಟಿಸ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.